ಅಕ್ಕ ಬರಕ ಏನಕ್ಕ ತಗ ಹೊಂಟೆ ಮನೆ ಕೆಲ್ಸಕ್ಕೆ ಹೋಗಿ ಏನ್ ಬಿಸ್ಕೆಟು ಬಿಸಿ ಇಲ್ಲ ಅದು ಬಿಸ್ಕೆಟು ಬಿಸ್ಕೆಟ್ ಇಲ್ಲ ಅದು ಆಕೆ ಇದು ಅದು ಇದು ರೊಟ್ಟಿ ಮಾಡೋದಿಲ್ಲ ಅದು ರೊಟ್ಟಿ ಮಾಡೋದಿಲ್ಲ ಅದು ಕಾಸು ಬಂತ ಯಾವ್ದು 2000 ಇಲ್ಲ ಬಂದಿಲ್ಲ ಏ ನಿಮ್ಗೆ ಬದಲು ಬರ್ಬೇಕು ನಿಮ್ಮ ಹೆಸರೇನು ಪರ್ವೀನ್ ತಾಜ್ ಪರ್ವೀನ್ ತಾಜು ನಿಮ್ಗೆ ಬರ್ಬೇಕಲ್ಲ ಯಾರು ಕೊಡ್ತಾ ಇದ್ದಾರೆ ಎಲ್ಲ ಓಟ್ ಹಾಕೊಡ್ತಾರೆ ಯಾರು ಕೊಡೋದಿಲ್ಲ ಬರ್ತದೆ ಬರೋ ತಿಂಗಳು ಅದು ಏನು ಬಿಲ್ ಕೊಡ್ತಾರೆ ಎಂತ ಬಿಲ್ ಕೊಡ್ತಾರೆ ಏನು ಚೀಟಿ ಕೊಡ್ತಾರೆ ಬರ್ತಾರೆ ನಿಮ್ಗೆ ನಮ್ಗೆ ಓಟ್ ಹಾಕಿ ಅಂತ ಯಾರು ಬರ್ತಾರೆ ಎಲೆಕ್ಷನ್ ಅವರೆಲ್ಲ ಬರ್ತಾರೆ ಏನು ಕೊಡೋದಿಲ್ಲ ಏನು ಕೊಡ್ಲಿಲ್ವಾ ಏನು ಅಲ್ಲಮ್ಮ ಗೃಹಲಕ್ಷ್ಮಿ ಕಾಸು ಬರ್ತಿಲ್ವಾ ನಾವು ದುಡಿಯೋದನ್ನ ಆಗ್ತೈತೆ ಎಲ್ಲಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಗೃಹಲಕ್ಷ್ಮಿ 2000 ಕೊಡ್ತಾವ್ರಲ್ಲ ಫ್ರೀ ಯಾರು ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ವಾ ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತೀನಿ ದುಡ್ಕೊಂಡ್ ಬರ್ತೀನಿ 10 ಜನಗೆ ಸಾಕ್ತಾ ಇದ್ದೀನಿ ಗೊತ್ತು ಇವ್ರಿಗೂ 10 ಜನಗೆ ಸಾಕ್ತಾ ಇದ್ದೀರಿ ಒಂಟಿ ನಾನು 10 ಜನಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು 6 ಮಗ ಇದ್ದಾರೆ ಮಕ್ಕಳು ಏನ್ ಕೆಲಸ ಮಾಡ್ತೀರಿ ಬನ್ನಿ ಚೆನ್ನಾಗಿದೆ ನಿಮ್ದು ಏನ್ ಕೆಲಸ ಮಾಡ್ತೀರಿ ನನ್ನ ಮನೆ ಕೆಲ್ಸನೇ ಹೌದಾ ಎಷ್ಟು ಕೊಡ್ತಾರೆ ಸಂಬಳ ಅಲ್ಲಿ 2,500 ಕೊಡ್ತಾರೆ ಅಲ್ಲಿ 4,000 ಕೊಡ್ತಾರೆ ಅಡಿಗೆ ಕೆಲಸ ಮಾಡ್ತೀರಿ ಎರಡು ಆಗೋದಿಲ್ಲ ಅಷ್ಟೇ ತಿಂಗಳಿಗೆ 6-7 ಸಾವಿರ ಆಗುತ್ತೆ 6-7 ಸಾವಿರದಲ್ಲಿ ಹೆಂಗ್ 10 ಜನ ಸಾಕ್ತಾ ಏನ್ ಮಾಡೋದು ಊಟ ಕೊಡ್ತಾರೆ ಅಷ್ಟು ಕಷ್ಟ ಐತಂತೆ ಊಟ ಕೊಡ್ತಾರೆ ಜಾಸ್ತಿ ಮಾಡ್ತಾರೆ ಸಾರ್ ಕೊಡ್ತಾರೆ ಬರ್ತೀನಿ ಅನ್ನ ಊಟ ಕೊಡ್ತಾರೆ ಸಾರು ಕೊಡ್ತಾರೆ ಮಕ್ಕಳಂತ ಕೆಲಸಕ್ಕೆ ಹೋಗ್ತಾರಾ ಯಾರು ಹೋಗೋದಿಲ್ಲ ಯಾರು ಹೋಗಲ್ವಾ ಎಷ್ಟು ಏಜ್ ಮಕ್ಕಳಿಗೆಲ್ಲ ಏಜ್ ಐತೆ 22 ಮತ್ತೆ ಅವರೆಲ್ಲರೂ ಏನು ಅಲ್ಲಿ ಇಲ್ಲ ಹೌದು ಸಾರ್ ಇಲ್ಲಿ ಮಾತ್ರೆ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲ ರೀ ಪರ್ವಿತಾಜ್ ಅವ್ರೆ ಅವ್ರು ಅಷ್ಟು ಜನ ಉಟ್ಟಿಸ್ಕೊಂಡ್ಬಿಟ್ಟೇನ ಅವ್ರನ್ನ ಖಾಲಿ ಕೂರ್ಸದ ಅದಿಲ್ಲ ಕೆಲ್ಸಕ್ಕೆ ಅಲ್ಲಿ ಹೋಗ್ತಾರೆ ಇಲ್ಲಿ ಮಾತ್ರೆ ಮಾಡ್ತಾರೆ ಏನ್ ಬೋಧೆ ಮಾತ್ರೆ ಮಾಡ್ತಾರೆ ಇಂಜೆಕ್ಷನ್ ಮಾಡ್ತಾರೆ ಯಾರು ಹಿಡಿಯಲ್ಲ ಕೇಳೋರು ಇಲ್ಲ ಯಾರು ಕೇಳಲ್ಲ ಯಾರು ಹೇಳಲ್ಲ ಜಿಗಿದೆ ಆಡ್ತಾರೆ ಅದೇ ಬರ್ತಾರೆ ಅಮ್ಮ ಹತ್ರ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಐತೆ ಎಲ್ಲಾರ್ಗೆ ಕಷ್ಟ ಬಡವ್ರು ಇದ್ದಾರೆ ಎಲ್ಲಾರ್ಗೆ ಕಷ್ಟ ಐತೆ ಒಂದು ಪೈಸಾನು ಇಲ್ಲ ಸರ್ ಗೊತ್ತು ಅವ್ರಿಗೇನು ಬೆಳಿಗ್ಗೆ ಹೋಗ್ತಾರೆ ಬರ್ತಿಲ್ವಾ ನಿಮ್ಗೆ ಏನು ಬರ್ತಾ ಇಲ್ಲ ಅಕ್ಕಿ ಏನು ಬರ್ತೈತೆ ರೇಷನ್ ಕಾರ್ಡ್ ಎಲ್ಲ ಇದೆಯಾ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಐತೆ ಎಲ್ಲಾರ್ಗೆ ಹಿಂಗೆ ಕೊಡ್ತಾರೆ 5 ಕೆಜಿನೂ 10 ಕೆಜಿನೂ ಕೊಡ್ತಾರೆ ಅಷ್ಟೇ ಮತ್ತೆ ಎಲ್ರಿಗೂ ಸಾಲಲ್ಲ ಯಾರಿಗೆ ಸಾಲ ದುಡಿಬೇಕು ತಿನ್ಬೇಕು ಅಷ್ಟೇ ಯಾರ್ದು ಭರೋಸಾ ಇಲ್ಲ ನಮ್ ಭರೋಸಾ ನಾವೇ ಮಾಡ್ಕೋಬೇಕು ಭರೋಸಾ ನೀವೇ ಮಾಡ್ಕೋಬೇಕು ಅಷ್ಟೇ ಯಾರ ಭರವಸೆನೂ ಇಲ್ಲ ಯಾರ್ದು ಭರೋಸಾ ಇಲ್ಲ ಆಯ್ತು ಪರ್ವಿತಾಜ್ ಒಳ್ಳೇದಾಗ್ಲಿ ಓಕೆ ಆಗ ಯಾಕ ಮರಕಲಿ ಬನ್ನಿ 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 ನೀವು ಮಾತಾಡ್ಬೇಕಲ್ಲ ಬನ್ನಿ ನೀವು ಹೇಳ್ಬೇಕು ಲೇಡೀಸ್ ಹೇಳಿದ್ರೆ ಕರೆಕ್ಟ್ ಮಾತಾಡಲ್ಲ ಆಚೆ ಅಜ್ಜಿ ನೋಡಿ ಎಲ್ಲಿ ಕುತ್ಕೊಂಡು ಬಟ್ಟೆ ಹೊಲಿತವ್ರೆ ಅಂತ ಅಜ್ಜಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸ್ವಾಮಿ ಚೆನ್ನಾಗಿದ್ದೀನಿ ಯಾಕೆ ಇಲ್ಲಿ ಕುತ್ಕೊಂಡು ಈ ತರ ಇಟ್ಕೊಂಡು ನೀವು ಹೊಲಿಗೆ ಹಾಕ್ತಾ ಇದೀರಾ ಯಾರಿಲ್ಲ ನಮ್ಗೇನ್ ನಿಮ್ ಜೀವನ ಇಲ್ಲೇನೆ ನೋಡಿ ಹೊಟ್ಟೆಪಾಡು ಎಲ್ಲೆಲ್ಲಿ ನಡೆಯುತ್ತೆ ಹೊಟ್ಟೆಪಾಡು ಅಂತ ಅವ್ರದ್ದು ಗಾಡಿ ಮೇಲೆ ಇವ್ರದ್ದು ಕುರ್ಚಿ ಮೇಲೆ ಮಿಷಿನ್ ಮೇಲೆ ಎಷ್ಟು ಎಲ್ಲರೂ ಬರ್ತಾರ ನಿಮ್ ಕೈಲೇ ಹೊಲಿಸ್ಕೊತಾರ ಇವಾಗೆಲ್ಲ ಬರೋದಿಲ್ಲ ಸ್ವಾಮಿ ಅನ್ಕೊಂಡು ಹೋಗ್ತಾರೆ ಯಾಕಂದ್ರೆ ಈ ರೆಡಿಮೇಡ್ಲೆ ತಕೊಂಡ್ ಬಂದ್ಬಿಡ್ತಾರೆ ಎಲ್ಲ ಹೌದು ಹಳೆ ಬಟ್ಟೆ ಹೊಲಿತಾ ಇದ್ದೀವಿ ಹೊಲ್ಸೋದಾದ್ರು ನಿನ್ನ ಹತ್ರ ಯಾಕೆ ಬರ್ತಾರೆ ಒಳ್ಳೊಳ್ಳೆ ಅಂಗಡಿಗೆ ಹೋಗ್ತಾರೆ ಅಲ್ವೇ ಪಾಪ ನಿಂತಕ್ಕೆ ಯಾಕೆ ಬಂದರು ಕಷ್ಟಪಡ್ತಿದೀವಿ ನೀವು ಕಷ್ಟಪಡೋರ ಹತ್ರ ಯಾರು ಬರ್ತಾರೆ ಯಾರು ಬರೋದು ಎಷ್ಟು ವರ್ಷದಿಂದ ಹಿಂಗೆ ಹೊಲಿತಾ ಇದೀರಾ ನಾನು 20 ವರ್ಷ ಹೊಲಿತಾ ಇದ್ದೀನಿ ಈಗ ಜೆಸ್ಸಿ ಅಮ್ಮ ಅವ್ರು ನೋಡಿ ರೋಡಲ್ಲಿ ಕುತ್ಕೊಂಡು ಇದನ್ನ ಹೈಲೈಟ್ ಮಾಡ್ಬೇಕೀಗ ರೋಡಲ್ಲಿ ಕುತ್ಕೊಂಡು ಮಿಷಿನ್ ಹಿಡ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಕೋಟಿ ಎಲ್ಲೆಲ್ಲ ಖರ್ಚು ಮಾಡ್ತಾರೆ ಇಂಥವ್ರನ್ನ ಹುಡುಕ್ಬೇಕು ನೋಡಲ್ಲ ಹೂ ಕಟ್ತಾವ್ರೆ ಅವ್ರಿಗೆ ಒಂದು ಹಿಡೀರಿ ಅಣ್ಣ ಬರ್ತೀನಿ ಅವ್ರ ಹತ್ರ ಮಾತಾಡಿಸ್ತೀನಿ ಏನಮ್ಮ ನಿಮ್ಮ ಹೆಸರು ರಾಜೇಶ್ವರಿ ಅವರು ಅಲ್ಲಿ ಹೂ ಅಕ್ಕ ಬರಕ ಏನಕ್ಕ ತಗ ಹೊಂಟೆ ಮನೆ ಕೆಲ್ಸಕ್ಕೆ ಹೋಗಿ ಏನ್ ಬಿಸ್ಕೆಟು ಬಿಸಿ ಇಲ್ಲ ಅದು ಬಿಸ್ಕೆಟ್ ಇಲ್ಲ ಅದು ಆಕೆ ಇದು ಅದು ಇದು ರೊಟ್ಟಿ ಮಾಡೋದಿಲ್ಲ ಅದು ರೊಟ್ಟಿ ಮಾಡೋದಿಲ್ಲ ಅದು ಕಾಸು ಬಂತ ಯಾವ್ದು 2000 ಇಲ್ಲ ಬಂದಿಲ್ಲ ಏ ನಿಮ್ಗೆ ಬದಲು ಬರ್ಬೇಕು ನಿಮ್ಮ ಹೆಸರೇನು ಪರ್ವೀನ್ ತಾಜು ನಿಮ್ಗೆ ಬರ್ಬೇಕಲ್ಲ ಯಾರು ಕೊಡ್ತಾ ಇದ್ದಾರೆ ಎಲ್ಲ ಓಟ್ ಹಾಕೊಡ್ತಾರೆ ಯಾರು ಕೊಡೋದಿಲ್ಲ ಬರ್ತದೆ ಬರೋ ತಿಂಗಳು ಅದು ಏನು ಬಿಲ್ ಕೊಡ್ತಾರೆ ಎಂತ ಬಿಲ್ ಕೊಡ್ತಾರೆ ಏನು ಚೀಟಿ ಕೊಡ್ತಾರೆ ಬರ್ತಾರೆ ನಿಮ್ಗೆ ನಮ್ಗೆ ಓಟ್ ಹಾಕಿ ಅಂತ ಯಾರು ಬರ್ತಾರೆ ಎಲೆಕ್ಷನ್ ಅವರೆಲ್ಲ ಬರ್ತಾರೆ ಏನು ಕೊಡೋದಿಲ್ಲ ಏನು ಕೊಡ್ಲಿಲ್ವಾ ಅಲ್ಲಮ್ಮ ಗೃಹಲಕ್ಷ್ಮಿ ಕಾಸು ಬರ್ತಿಲ್ವಾ ನಾವು ದುಡಿಯೋದನ್ನ ಆಗ್ತೈತೆ ಎಲ್ಲಿ ಕೊಡ್ತಾ ಸಿದ್ದರಾಮಯ್ಯ ಗೃಹಲಕ್ಷ್ಮಿ 2000 ಕೊಡ್ತಾವ್ರಲ್ಲ ಫ್ರೀ ಯಾರು ಕೊಟ್ಟಿಲ್ಲ ಸರ್ ಯಾರು ಕೊಟ್ಟಿಲ್ವಾ ನಮ್ಮ ಮನೆ ಕೆಲಸ
ಕೆಲ್ಸಕ್ಕೆ ಹೋಗ್ತೀನಿ, ದುಡ್ಕೊಂಡು ಬರ್ತೀನಿ. 10 ಜನಗೆ ಸಾಕ್ತಾ ಇದ್ದೀನಿ ಗೊತ್ತು ಇವ್ರಿಗೂ. 10 ಜನಗೆ ಸಾಕ್ತಾ ಇದ್ದೀರಿ? ಒಂಟಿ ನಾನು 10 ಜನಗೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು 6 ಮಗ ಇದ್ದಾರೆ ಮಕ್ಕಳು. ಏನ್ ಕೆಲಸ ಮಾಡ್ತೀರಿ? ಬನ್ನಿ, ಚೆನ್ನಾಗಿದೆ ನಿಮ್ದು. ಏನ್ ಕೆಲಸ ಮಾಡ್ತೀರಿ? ನನ್ನ ಮನೆ ಕೆಲಸನೇ. ಹೌದಾ? ಎಷ್ಟು ಕೊಡ್ತಾರೆ ಸಂಬಳ? ಅಲ್ಲಿ 2,500 ಕೊಡ್ತಾರೆ, ಅಲ್ಲಿ 4,000 ಕೊಡ್ತಾರೆ. ಅಡಿಗೆ ಕೆಲಸ ಮಾಡ್ತೀರಿ? 2 ಆಗೋದಿಲ್ಲ ಅಷ್ಟೇ. ತಿಂಗಳಿಗೆ 6-7 ಸಾವಿರ ಆಗುತ್ತೆ. 6-7 ಸಾವಿರದಲ್ಲಿ ಹೆಂಗ್ 10 ಜನ ಸಾಕ್ತಾ ಏನ್ ಮಾಡೋದು? ಊಟ ಕೊಡ್ತಾರೆ, ಅಷ್ಟು ಕಷ್ಟ ಐತಂತೆ. ಊಟ ಕೊಡ್ತಾರೆ, ಜಾಸ್ತಿ ಮಾಡ್ತಾರೆ, ಸಾರು ಕೊಡ್ತಾರೆ. ಬರ್ತೀನಿ, ಅನ್ನ ಕೊಡ್ತಾರೆ, ಸಾರು ಕೊಡ್ತಾರೆ. ಮಕ್ಕಳಂತ ಕೆಲ್ಸಕ್ಕೆ ಹೋಗ್ತಾರಾ? ಯಾರು ಹೋಗೋದಿಲ್ಲ. ಯಾರು ಹೋಗಲ್ವಾ? ಎಷ್ಟು ಏಜ್ ಮಕ್ಕಳಿಗೆಲ್ಲ? ಏಜ್ ಐತೆ 22. ಮತ್ತೆ ಅವ್ರೆಲ್ಲರೂ ಏನು ಅಲ್ಲಿ ಇಲ್ಲ. ಹೌದು ಸರ್, ಇಲ್ಲಿ ಮಾತ್ರೆ ಮಾಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ರೀ ಅವ್ರೆ, ಅವ್ರು ಅಷ್ಟು ಜನ ಉಟ್ಟಿಸ್ಕೊಂಡ್ಬಿಟ್ಟೇನ ಅವ್ರನ್ನ ಖಾಲಿ ಕೂರ್ಸದ? ಅದಿಲ್ಲ, ಕೆಲ್ಸಕ್ಕೆ ಅಲ್ಲಿ ಹೋಗ್ತಾರೆ, ಇಲ್ಲಿ ಮಾತ್ರೆ ಮಾಡ್ತಾರೆ, ಏನ್ ಬೋಧೆ ಮಾತ್ರೆ ಮಾಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ಯಾರು ಹಿಡಿಯಲ್ಲ, ಕೇಳೋರು ಇಲ್ಲ, ಯಾರು ಕೇಳಲ್ಲ, ಯಾರು ಹೇಳಲ್ಲ. ಜಿಗಿದೆ ಆಡ್ತಾರೆ. ಅದೇ ಬರ್ತಾರೆ ಅಮ್ಮ ಹತ್ರ. ಏನ್ ಪ್ರಾಬ್ಲಮ್ ಐತೆ? ಎಲ್ಲಾರ್ಗೆ ಕಷ್ಟ, ಬಡವ್ರು ಇದ್ದಾರೆ, ಎಲ್ಲಾರ್ಗೆ ಕಷ್ಟ ಐತೆ. ಒಂದು ಪೈಸಾನು ಇಲ್ಲ ಸರ್ ಗೊತ್ತು ಅವ್ರಿಗೇನು. ಬೆಳಿಗ್ಗೆ ಹೋಗ್ತಾರೆ, ಏನು ಬರ್ತಾ ಇಲ್ಲ. ಅಕ್ಕಿ ಏನು ಬರ್ತಾ ಐತೆ? ರೇಷನ್ ಕಾರ್ಡ್ ಎಲ್ಲ ಇದೆಯಾ? ರೇಷನ್ ಕಾರ್ಡ್ ಐತೆ. ಎಲ್ಲಾರ್ಗೆ ಹಿಂಗೆ ಕೊಡ್ತಾರೆ. 5 kg 10 kg ಕೊಡ್ತಾರೆ ಅಷ್ಟೇ. ಮತ್ತೆ ಎಲ್ರಿಗೂ ಸಾಲಲ್ಲ. ಯಾರಿಗೆ ಸಾಲ? ದುಡಿಬೇಕು, ತಿನ್ಬೇಕು ಅಷ್ಟೇ. ಯಾರ್ದು ಭರೋಸಾ ಇಲ್ಲ, ನಮ್ ಭರೋಸಾ ನಾವೇ ಮಾಡ್ಕೋಬೇಕು ಅಷ್ಟೇ. ಯಾರ ಭರವಸೆನೂ ಇಲ್ಲ, ಯಾರ್ದು ಭರೋಸಾ ಇಲ್ಲ. ಆಯ್ತು ಪರವಿಂತ, ಒಳ್ಳೇದಾಗ್ಲಿ. ಓಕೆ. ಆಗ ಯಾಕ ಮರಕಲಿ ಬನ್ನಿ 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 ಬನ್ನಿ. ನೀವು ಮಾತಾಡ್ಬೇಕಲ್ಲ ಬನ್ನಿ, ನೀವು ಲೇಡೀಸ್ ಹೇಳಿದ್ರೆ ಕರೆಕ್ಟು. ಮಾತಾಡಲ್ಲ ಆಚೆ. ಅಜ್ಜಿ ನೋಡಿ ಎಲ್ಲಿ ಕುತ್ಕೊಂಡು ಬಟ್ಟೆ ಹೊಲಿತವ್ರೆ ಅಂತ. ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ, ಚೆನ್ನಾಗಿದ್ದೀನಿ. ಯಾಕೆ ಇಲ್ಲಿ ಕುತ್ಕೊಂಡು ಈ ತರ ಇಟ್ಕೊಂಡು ನೀವು ಹೊಲಿಗೆ ಹಾಕ್ತಾ ಇದೀರಾ? ಯಾರಿಲ್ಲ, ನಮ್ಗೇನ್ ಮಾಡಿ ನಿಮ್ ಜೀವನ ಇಲ್ಲೇನೆ ನೋಡಿ. ಹೊಟ್ಟೆಪಾಡು ಎಲ್ಲೆಲ್ಲಿ ನಡೆಯುತ್ತೆ ಹೊಟ್ಟೆಪಾಡು ಅಂತ. ಅವ್ರದ್ದು ಗಾಡಿ ಮೇಲೆ, ಇವ್ರದ್ದು ಕುರ್ಚಿ ಮೇಲೆ, ಮಿಷಿನ್ ಮೇಲೆ. ಎಷ್ಟು ಎಲ್ಲರೂ ಬರ್ತಾರ ನಿಮ್ ಕೈಲೇ ಹೊಲಿಸ್ಕೊತಾರ? ಇವಾಗೆಲ್ಲ ಬರೋದಿಲ್ಲ ಸ್ವಾಮಿ, ಅನ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ರೆಡಿಮೇಡ್ಲೆ ತಕೊಂಡ್ ಬಂದ್ಬಿಡ್ತಾರೆ ಎಲ್ಲ. ಹೌದು, ಹಳೆ ಬಟ್ಟೆ ಹೊಲಿತಾ ಇದ್ದೀವಿ. ಹೊಲ್ಸೋದಾದ್ರು ನಿನ್ನ ಹತ್ರ ಯಾಕೆ ಬರ್ತಾರೆ? ಒಳ್ಳೊಳ್ಳೆ ಅಂಗಡಿಗೆ ಹೋಗ್ತಾರೆ ಅಲ್ವೇ? ಪಾಪ ನಿಂತಕ್ಕೆ ಯಾಕೆ ಬಂದರು? ಕಷ್ಟಪಡ್ತಿದೀವಿ, ನೀವು ಕಷ್ಟಪಡೋರ ಹತ್ರ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಹೊಲಿತಿದ್ದೀರಾ? ನಾನು 20 ವರ್ಷ ಹೊಲಿತಾ ಇದ್ದೀನಿ. ಈಗ ಜೆಸ್ಸಿ ಅಮ್ಮ ಅವ್ರು ನೋಡಿ ರೋಡಲ್ಲಿ ಕುತ್ಕೊಂಡು ಇದನ್ನ ಹೈಲೈಟ್ ಮಾಡ್ಬೇಕೀಗ. ರೋಡಲ್ಲಿ ಕುತ್ಕೊಂಡು ಮಿಷಿನ್ ಹಿಡ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ. ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಕೋಟಿ ಕೋಟಿ ಎಲ್ಲೆಲ್ಲ ಖರ್ಚು ಮಾಡ್ತಾರೆ. ಇಂಥವ್ರನ್ನ ಹುಡುಕ್ಬೇಕು ನೋಡಲ್ಲ, ಹೂ ಕಟ್ತಾವ್ರೆ. ಅವ್ರಿಗೆ ಒಂದು ಹಿಡೀರಿ ಅಣ್ಣ, ಬರ್ತೀನಿ, ಅವ್ರ ಹತ್ರ ಮಾತಾಡಿಸ್ತೀನಿ. ಏನಮ್ಮ ನಿಮ್ಮ ಹೆಸರು? ರಾಜೇಶ್ವರಿ ಅವರು ಅಲ್ಲಿ